ಹಾಯ್ ಹೆಲೋ ಪ್ರಿಯ ವೀಕ್ಷಕರೇ, ಮಾಹೇರ ಇಂಗ್ಲಿಷ್ ಕ್ಲಾಸ್ಗೆ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಾವು ಇವತ್ತಿನ ದಿನ ಒಂದು ಹೊಸ ಟಾಪಿಕ್ನೊಂದಿಗೆ ಈ ಒಂದು ಅಧ್ಯಾಯವನ್ನು ಪ್ರಾರಂಭಿಸೋಣ. ಸೊ ಆ ಒಂದು ಹೊಸ ಅಧ್ಯಾಯ ಯಾವುದೆಂದರೆ ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು ಟು, ಇಲ್ಲಿ ನೋಡಿ ಟು ಟು ಅಂಡ್ ಸೋ ದ್ಯಾಟ್ ಅಂಡ್ ನಾಟ್ ಇನಫ್ ಅಂತ. ಹೌದಾ? ಕಂಬೈನ್ ದ ಸೆಂಟೆನ್ಸ್, ನಾವು ಒಂದು ವಾಕ್ಯವನ್ನ ಕಂಬೈನ್ ಜೋಡಿಸಬೇಕು. ಯಾವುದನ್ನ ಬಳಸಿ? ಮೊದಲು ಟು ಟು ಅನ್ನ ಬಳಸಿ, ಟು ಟು ಅನ್ನ ಬಳಸಿ, ನಂತರ ಸೋ ಮತ್ತು ದ್ಯಾಟ್ ಅನ್ನ ಬಳಸಿ, ನಂತರ ನಾಟ್ ಮತ್ತು ಇನಫ್ ಟು ಅನ್ನ ಬಳಸಿ ನಾವು ಇಲ್ಲಿ ಎರಡು ವಾಕ್ಯಗಳನ್ನ ಕಂಬೈನ್ ಮಾಡಲಾಗ್ತದೆ, ಅಂದ್ರೆ ಜೋಡಿಸಬೇಕಾಗ್ತದೆ. ಹಾಗಾದ್ರೆ ಯಾವ ರೀತಿ ನಾವು ಆ ಒಂದು ಟು ಟು ಅನ್ನ, ಸೋ ದ್ಯಾಟ್ ಅನ್ನ, ನಾಟ್ ಮತ್ತು ಇನಫ್ ಅನ್ನ ಬಳಸಿ ಒಂದು ಎರಡು ವಾಕ್ಯಗಳನ್ನು ಯಾವ ರೀತಿ ಜೋಡಿಸಬೇಕು ಅನ್ನೋದನ್ನ ಈ ಒಂದು ತರಗತಿಯಲ್ಲಿ ಅಧ್ಯಯನ ಮಾಡೋಣ. SSLC ಕಲಿತಾ ಇರ್ತಕ್ಕಂಥವ್ರು, PUC ಕಲಿತಾ ಇರ್ತಕ್ಕಂಥವ್ರು, ನಂತರ TET ಗೆ ಈ ಸಂದರ್ಭದಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಈ ವಿಡಿಯೋವನ್ನ ಸರಿಯಾಗಿ ನೋಡ್ಕೊಳ್ಳಿ. ಅದೇ ರೀತಿಯಾಗಿ ಅದನ್ನ ತಮ್ಮ ನೋಟ್ಬುಕ್ ನಲ್ಲಿ ನೋಟ್ ಮಾಡ್ಕೊಳ್ಳಿ. ಹಾಗಾದ್ರೆ ಆ ಒಂದು ಗ್ರಾಮರ್ ಪಾಯಿಂಟ್ ಅನ್ನ ಈ ಒಂದು ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಸೊ ಇಲ್ಲಿ ಒಂದು ವಾಕ್ಯವನ್ನ ಕೊಟ್ಟಿದ್ದೇನೆ, ಹಿ ಈಸ್ ಪುವರ್ ಅಂಡ್ ಹಿ ಕೆನಾಟ್ ಬೈ ಬುಕ್ಸ್ ಅಂತ. ಇಲ್ಲಿ ನಾವು ಎರಡು ಕ್ಲಾಸ್ ಗಳನ್ನು ನೋಡ್ತೀವಿ. ಒಂದನೇದು ಹಿ ಈಸ್ ಪುವರ್ ಅಂತಕ್ಕಂಥದ್ದು ಒಂದು ಕ್ಲಾಸ್, ಅಂಡ್ ಎರಡನೇದು ಹಿ ಕೆನಾಟ್ ಬೈ ಬುಕ್ಸ್ ಇದೊಂದು ಕ್ಲಾಸ್. ಇಲ್ಲಿ ಎರಡು ಕ್ಲಾಸ್ ಗಳಿವೆ. ಹಾಗಾದ್ರೆ ಪ್ರಶ್ನೆ ಏನ್ ಕೇಳ್ತಾರೆ? ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು ಟು ಅಂತ ಕೇಳಿದಾಗ ಯಾವ ರೀತಿ ಮಾಡಬೇಕು, ಅಥವಾ ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್ ಅಂತ ಕೇಳಿದಾಗ ಯಾವ ರೀತಿ ಮಾಡಬೇಕು, ಅದೇ ರೀತಿ ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ನಾಟ್ ಇನಫ್ ಅಂತ ಕೇಳಿದಾಗ ಯಾವ ರೀತಿ ನಾವು ಸೆಂಟೆನ್ಸ್ ಗಳನ್ನ ಕಂಬೈನ್ ಮಾಡಬೇಕು ಅನ್ನೋದನ್ನ ಈಗ ತಿಳ್ಕೊಳ್ಳೋಣ. ಇಲ್ಲಿ ಎರಡು ಕ್ಲಾಸ್ ಗಳನ್ನ ಕೊಟ್ಟಿದ್ದಾರೆ. ಒಂದನೇದು ಹಿ ಈಸ್ ಪುವರ್, ಎರಡನೇದು ಹಿ ಕೆನಾಟ್ ಬೈ ಬುಕ್ಸ್. ಹಾಗಾದ್ರೆ ನಾವು ಮೊದಲು ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಟು ಟು ಮಾಡೋಣ. ನಾವು ಟು ಟು ಅನ್ನ ಬಳಸಿ ಈ ಎರಡೂ ವಾಕ್ಯಗಳನ್ನ ಕಂಬೈನ್ ಮಾಡಿದಾಗ ಹಿ ಈಸ್ ಟು ಪುವರ್, ಇಲ್ಲಿ ಹಿ ಈಸ್ ಟು ಪುವರ್. ನಾವು ಟು ಅನ್ನ ಎಲ್ಲಿ ಬಳಸಬೇಕು? ಅಡ್ಜೆಕ್ಟಿವ್ ಕಿಂತ ಮುಂಚೆ ಬಳಸಬೇಕು. ಹೌದಾ? ಅಡ್ಜೆಕ್ಟಿವ್, ಇಲ್ಲಿ ಪುವರ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಕಿಂತ ಮುಂಚೆ ನಾವು ಯಾವುದೇ ಸೆಂಟೆನ್ಸ್ ಕೊಡ್ಲಿ ಅಲ್ಲಿ ಅಡ್ಜೆಕ್ಟಿವ್ ಕಿಂತ ಮುಂಚೆ ನಾವು ಏನ್ ಮಾಡಬೇಕು? ಟು ಅಂತಕ್ಕಂಥದನ್ನ ಬಳಸಬೇಕು. ತದನಂತರ ಹಿ ಈಸ್ ಟು ಪುವರ್ ಟು ಬೈ ಬುಕ್ಸ್, ಬೈ ಬುಕ್ಸ್. ಹಾಗಾದ್ರೆ ಈಗ ನಾವು ಈ ವಾಕ್ಯದಲ್ಲಿ ಟು ಟು ಅನ್ನ ಬಳಸಿದ್ದೇವೆ. ಟು ಟು ನಾವು ಇಲ್ಲಿ ಎರಡನೇ ಕ್ಲಾಸ್ ನಲ್ಲಿ ಡೈರೆಕ್ಟ್ ನಾವು ನೇರವಾಗಿ ಮೇನ್ ವರ್ಬ್ ದಿಂದನೇ ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. ಮೇನ್ ವರ್ಬ್ ಅನ್ನೇ ಬಳಸಿ ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು. ಸಬ್ಜೆಕ್ಟ್ ಮತ್ತು ಇಲ್ಲಿ ಮಾಡೆಲ್ ಇದೆಯಲ್ಲ ಅದನ್ನ ಟು ಟು ಬಳಸುವಾಗ ಎರಡನೇ ಕ್ಲಾಸ್ ನಲ್ಲಿರ್ತಕ್ಕಂತಹ ಸಬ್ಜೆಕ್ಟ್ ಮತ್ತು ಮಾಡೆಲ್ ಅನ್ನ ಬಿಡಬೇಕು. ಬಿಟ್ಟು ನೇರವಾಗಿ ಮೇನ್ ವರ್ಬ್ ದಿಂದನೇ ನಾವು ವಾಕ್ಯವನ್ನ ಕನೆಕ್ಟ್ ಮಾಡಬೇಕಾಗ್ತದೆ. ಹಾಗಾದ್ರೆ ನೋಡಬಹುದು ನೀವು, ಹಿ ಈಸ್ ಟು ಪುವರ್ ಟು ಬೈ ಬುಕ್ಸ್. ಬೈ ಬುಕ್ಸ್ ಇಲ್ಲಿ ಹಿ ಕೆನಾಟ್ ಅನ್ನು ನಾವು ಬಳಸಿಲ್ಲ. ಹಿ ಕೆನಾಟ್ ಅನ್ನು ನಾವು ಇಲ್ಲಿ ಬಳಸಿಲ್ಲ. ನೇರವಾಗಿ ನಾವು ಮೇನ್ ವರ್ಬ್ ದಿಂದಾನೇ ನಾವು ಬಳಸ್ತೇವೆ. ಬೇರೆ ಯಾವುದೇ ವಾಕ್ಯ ಮಾಡಿದಾಗಲೂ ಕೂಡ ಏನ್ ಮಾಡಬೇಕು? ಮೇನ್ ವರ್ಬ್ ದಿಂದಾನೇ ನಾವು ವಾಕ್ಯವನ್ನ ಈ ಟು ಜೊತೆಗೆ ಕಂಬೈನ್ ಮಾಡಬೇಕು. ಇನ್ನು ಎರಡನೇದು ಕಂಬೈನ್ ದ ಸೆಂಟೆನ್ಸ್ ಯೂಸಿಂಗ್ ಸೋ ದ್ಯಾಟ್. ಇದೇ ವಾಕ್ಯವನ್ನ ನಾವು ಸೋ ದ್ಯಾಟ್ ಅನ್ನು ಯಾವ ರೀತಿ ಬಳಸಬೇಕು? ಈ ಟು ಜಾಗದಲ್ಲಿ ಸೋ ಅನ್ನ ಬಳಸಬೇಕು, ಈ ಟು ಜಾಗದಲ್ಲಿ ನಾವು ದ್ಯಾಟ್ ಅನ್ನ ಬಳಸಬೇಕು. ಇದಕ್ಕೆ ಟು ಅಂತ ನಾವು ಒತ್ತಿ ಹೇಳಬೇಕು, ಇದಕ್ಕೆ ನೇರವಾಗಿ ಟು ಅಂತ ಹೇಳಬೇಕು. ಹಾಗಾದ್ರೆ ಇದನ್ನ ನಾವು ಸೋ ದ್ಯಾಟ್ ಬಳಸೋಣ. ಹಿ ಈಸ್ ಸೋ ಪುವರ್, ಹಿ ಈಸ್ ಸೋ ಪುವರ್. ಈ ಜಾಗದಲ್ಲಿ ದ್ಯಾಟ್ ಬಳಸಬೇಕಂತ ಹೇಳಿದ್ದೇನೆ. ಹಿ ಈಸ್ ಸೋ ಪುವರ್ ದ್ಯಾಟ್. ಇಲ್ಲಿ ಎರಡನೇ ಕ್ಲಾಸ್ ಅನ್ನ ಯಾವ ರೀತಿ ಇದೆ ಅದೇ ರೀತಿ ಬರೀಬೇಕು ಸೋ ದ್ಯಾಟ್ ಬಳಸುವಾಗ. ದ್ಯಾಟ್ he cannot buy books, he cannot buy books. ಈಗ ನಾವು ಈ ವಾಕ್ಯದಲ್ಲಿ ಸೋ ದ್ಯಾಟ್ ಅನ್ನ ಬಳಸಿದ್ದೇವೆ ನೋಡಿ. ಸೋ ಮತ್ತು ದ್ಯಾಟ್ ಅನ್ನ ಬಳಸಿದಾಗ ಈ ಎರಡೂ ಕ್ಲಾಸ್ ಗಳಲ್ಲಿ ಎರಡನೇ ಕ್ಲಾಸ್ ನ ದ್ಯಾಟ್ ಆದ ನಂತರ ಯಾವ ರೀತಿ ಇದೆ ಅದೇ ರೀತಿ ನಾವು ಇಲ್ಲಿ ವಾಕ್ಯದಲ್ಲಿ ಬಳಸಬೇಕು. ನಂತರ ಮೂರನೇದು ನಾಟ್ ಮತ್ತು ಇನಫ್ ಅನ್ನ ಬಳಸಿ ನಾವು ಈ ಎರಡು ವಾಕ್ಯಗಳನ್ನ ಕಂಬೈನ್ ಮಾಡೋಣ. ಹಾಗಾದ್ರೆ ಯಾವ ರೀತಿ ಮಾಡೋದು? ಮೊದಲನೇದು ಹಿ ಈಸ್ ನಾಟ್ ಇನಫ್ ಅಂತ ಇದೆಲ್ಲ ನಾಟ್ ಅನ್ನು ನಾನು ಬಳಸಿದ್ದೇನೆ.
ಹಿ ಈಸ್ ನಾಟ್ ರಿಚ್. ಇಲ್ಲಿ ರಿಚ್ ಬಳಸಿದ್ದೇನೆ ಯಾಕಂದ್ರೆ ನಾಟ್ ಇನಫ್ ಅನ್ನ ಬಳಸುವಾಗ ಅಡ್ಜೆಕ್ಟಿವ್ ಆದಂತಹ ಪುವರ್ ಇದರ ವಿರುದ್ಧಾರ್ಥಕ ಪದವನ್ನು ಬಳಸಬೇಕು. ಬೇರೆ ಯಾವುದೇ ವಾಕ್ಯ ಇರಲಿ ಅಲ್ಲಿಯೂ ಕೂಡ ಏನೇ ಅಡ್ಜೆಕ್ಟಿವ್ ಇರ್ತದಲ್ಲ ಅಡ್ಜೆಕ್ಟಿವ್ ದ ವಿರುದ್ಧಾರ್ಥಕ ಪದವನ್ನ ಬಳಸಬೇಕು. ಇಲ್ಲಿ ಪುವರ್ ಇದೆ ಆದ್ರೆ ಇಲ್ಲಿ ನಾನು ರಿಚ್ ಅಂತ ಬಳಸಿದ್ದೇನೆ. ನಾಟ್ ಇನಫ್ ಬಳಸುವಾಗ ಅಡ್ಜೆಕ್ಟಿವ್ ಏನಿದೆಲ್ಲ ಅದನ್ನ ಯಾವುದು ಮೊದಲು ಕೊಟ್ಟಿರ್ತಾರಲ್ಲ ಈ ಕ್ಲಾಸ್ ಗಳಲ್ಲಿ ಯಾವ ಅಡ್ಜೆಕ್ಟಿವ್ ಅನ್ನು ಕೊಟ್ಟಿರ್ತಾರಲ್ಲ ಅದರ ವಿರುದ್ಧಾರ್ಥಕ ಪದವನ್ನು ಇಲ್ಲಿ ತೆಗೆದುಕೊಳ್ಬೇಕು. ಇಲ್ಲಿ ಪುವರ್ ಬಳಸಿದ್ದಾರೆ, ಇಲ್ಲಿ ರಿಚ್ ತೆಗೆದುಕೊಂಡಿದ್ದೀನಿ. ಇಲ್ಲಿ ಲೇಜಿ ಬಳಸಿದ್ರೆ ಇಲ್ಲಿ ಆಕ್ಟಿವ್ ಬಳಸಬೇಕು, ಹೌದಾ? ಇಲ್ಲಿ ಫ್ಯಾಟ್ ಬಳಸಿದ್ರೆ ಇಲ್ಲಿ ಥಿನ್ ಬಳಸಬೇಕು. ನಾಟ್ ಇನಫ್ ಬಳಸುವಾಗ ಮಾತ್ರ, ಹೌದಾ? ಹಿ ಈಸ್ ನಾಟ್ ರಿಚ್ ಇನಫ್ ಟು. ಅದೇ ರೀತಿ ಎರಡನೇ ಕ್ಲಾಸ್ ಗಳಲ್ಲಿ ಮತ್ತೆ ನೇರವಾಗಿ ಮೇನ್ ವರ್ಬ್ ದಿಂದ ನಾವು ಇಲ್ಲಿ ಕನೆಕ್ಟ್ ಮಾಡಬೇಕು, ಹೌದಾ? ಟು ಬೈ ಬುಕ್ಸ್, ಸೊ ಹಾಗಾದ್ರೆ ಈ ಒಂದೇ ವಾಕ್ಯವನ್ನ ಈ ಎರಡೂ ವಾಕ್ಯಗಳನ್ನ ನಾವು ಟು ಅನ್ನ ಬಳಸಿ, ಸೋ ದ್ಯಾಟ್ ಅನ್ನ ಬಳಸಿ ಮತ್ತು ನಾಟ್ ಇನಫ್ ಅನ್ನ ಬಳಸಿ ನಾವು ಎರಡೂ ವಾಕ್ಯಗಳನ್ನ ಈಗ ನಾವು ಕಂಬೈನ್ ಮಾಡಿದ್ದೇವೆ. ಸೊ ಹಾಗಾದ್ರೆ ನಾವು ಟು ಅನ್ನ ಇಲ್ಲಿ ಬಳಸಿದ್ದೇವೆ. ಈ ಟು ಜಾಗದಲ್ಲಿ ಸೋ ಅನ್ನ ಬಳಸಬೇಕು, ಈ ಟು ಜಾಗದಲ್ಲಿ ದ್ಯಾಟ್ ಬಳಸಬೇಕು. ನಾಟ್ ಅನ್ನ ಬಳಸಬೇಕಾದ್ರೆ ಸೋ ಜಾಗದಲ್ಲಿ ನಾಟ್ ಬಳಸಬೇಕು. ಈ ದ್ಯಾಟ್ ಅನ್ನ ತೆಗೆದು ಇಲ್ಲಿ ಇನಫ್ ಟು ಬಳಸಿದಾಗ ನಾವು ಎರಡು ವಾಕ್ಯಗಳನ್ನ ಬಹಳ ಸರಳವಾಗಿ ಕಂಬೈನ್ ಮಾಡಬಹುದು. ಹಾಗಾದ್ರೆ ಮತ್ತೊಂದು ವಾಕ್ಯವನ್ನ ನಾವು ಉದಾಹರಣೆಯಾಗಿ ನೋಡೋಣ. ಮತ್ತೊಂದು ವಾಕ್ಯ, ದ ಮಿನಿಸ್ಟರ್ ಈಸ್ ಬ್ಯೂಸಿ, he cannot see you right now. The minister is busy and he cannot see you right now. He cannot see you right now. ಹಾಗಾದ್ರೆ ಈ ಎರಡು ವಾಕ್ಯಗಳನ್ನ ಟು ಬಳಸಿ ನಾವು ಯಾವ ರೀತಿ ಕಂಬೈನ್ ಮಾಡಬೇಕು? ಮೊದಲೇದು ಇದರಲ್ಲಿ ಅಡ್ಜೆಕ್ಟಿವ್ ಯಾವುದು? ಬ್ಯೂಸಿ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಟು ಬಳಸಬೇಕಾದ್ರೆ ಅಡ್ಜೆಕ್ಟಿವ್ ಗಿಂತ ಮುಂಚೆ ನಾವು ಟು ಅನ್ನ ಬಳಸಬೇಕು. ನಂತರ ಇಲ್ಲಿ ಏನ್ ಫುಲ್ ಪಾಯಿಂಟ್ ಇದೆಯಲ್ಲ ಈ ಜಾಗದಲ್ಲಿ ಮತ್ತೊಂದು ಟು ಅನ್ನ ನಾವು ಇಲ್ಲಿ ಬಳಸಬೇಕಾಗ್ತದೆ. ಹಾಗಾದ್ರೆ ನಾವು ಟು ಬಳಸಿದಾಗ ದ ಮಿನಿಸ್ಟರ್ ಈಸ್ ಟು ಬ್ಯೂಸಿ, ಎರಡನೇ ಟು ಸಿ ಯು ರೈಟ್ ನೌ. ನೋಡಿ, ನಾನು ಈಗಾಗಲೇ ಹೇಳಿದ್ದೇನೆ ಈ ಟು ಅನ್ನ ಬಳಸಿದ ಕೂಡಲೇ ಎರಡನೇ ಕ್ಲಾಸ್ ಇರತಕ್ಕಂಥ ಸಬ್ಜೆಕ್ಟ್ ಮತ್ತು ಮಾಡೆಲ್ ಅನ್ನ ಇಲ್ಲಿ ಬಳಸುವಂತಲ್ಲ, ನೇರವಾಗಿ ಮೇನ್ ವರ್ಬ್ ದಿಂದನೇ ನಾವು ಬಳಸಿ ಇಲ್ಲಿ ವಾಕ್ಯವನ್ನ ಕಂಬೈನ್ ಮಾಡಬೇಕು. ಹಾಗಾದ್ರೆ ಸೋ ದ್ಯಾಟ್ ಅನ್ನ ಬಳಸಿದಾಗ ದ ಮಿನಿಸ್ಟರ್ ಈಸ್ so busy that he cannot see you right now. ಇಲ್ಲಿ ನಾವು ಸೋ ದ್ಯಾಟ್ ಅನ್ನು ಬಳಸಿದ್ದೇವೆ. ಸೋ ದ್ಯಾಟ್ ಬಳಸುವಾಗ ಎರಡನೇ ಕ್ಲಾಸ್ ಯಾವ ರೀತಿ ಇರ್ತದಲ್ಲ ಅದೇ ರೀತಿ ನಾವು ಬಳಸಬೇಕು. ದ ಮಿನಿಸ್ಟರ್ ಈಸ್ ಸೋ ಬ್ಯೂಸಿ ದಟ್ ಹಿ ಕ್ಯಾನಾಟ್ ಸಿ ಯು ರೈಟ್ ನೌ. ಹಾಗಾದ್ರೆ ನಾವು ನಾಟ್ ಇನಫ್ ಅನ್ನು ಬಳಸಿದಾಗ ದ ಮಿನಿಸ್ಟರ್ ಈಸ್ ನಾಟ್ ಫ್ರೀ. ಫ್ರೀ ಅಂದ್ರೆ ಫ್ರೀ ದ ವಿರುದ್ಧಾರ್ಥಕ ಪದ ಬ್ಯೂಸಿ ದ ವಿರುದ್ಧಾರ್ಥಕ ಫ್ರೀ. The minister is not free enough to see you right now. ಹಾಗಾದ್ರೆ ಈ ಎಲ್ಲ ವಾಕ್ಯಗಳನ್ನು ನೋಡಿದಾಗ ಇಲ್ಲಿ ಟು ಅನ್ನ ಬಳಸಿದ್ದೇವೆ, ಸೋ ದ್ಯಾಟ್ ಅನ್ನ ಬಳಸಿದ್ದೇವೆ, ನಾಟ್ ಇನಫ್ ಟು ಅನ್ನ ನಾವು ಬಳಸಿದ್ದೇವೆ. ಬೇರೆ ವಾಕ್ಯಗಳನ್ನ ಕೊಟ್ಟಾಗಲೂ ಕೂಡ ಇದು ಯಾವ ರೀತಿ ರೂಲ್ ಅನ್ನ ಫಾಲೋ ಮಾಡಿದ್ರಲ್ಲ ಇದೇ ರೀತಿಯಾದಂತಹ ರೂಲ್ ಅನ್ನ ಫಾಲೋ ಮಾಡಬೇಕು. ಒಂದೇದು ಇಲ್ಲಿ ನಾವು
ಬಿ ಫಾರ್ಮ್ಸ್ ಗಳನ್ನು ನೋಡ್ತೀವಿ. ಬಿ ಫಾರ್ಮ್ಸ್ ಗಳು ಯಾವುವು? ಆಮ್, ಈಸ್, ಆರ್, ವಾಸ್, ವೇರ್. ಇಲ್ಲಿ ನಾನು ಈಸ್ ಬಳಸಿದ್ದೇನೆ, ನಾನು ಇಲ್ಲಿ ವಾಸ್, ಈಸ್, ಆಮ್ ಬಳಸಬಹುದು, ಆರ್ ಬಳಸಬಹುದು, ವಾಸ್ ಬಳಸಬಹುದು, ವೇರ್ ಬಳಸಬಹುದು. ಇಲ್ಲಿ ನಾನು ಆಮ್, ಈಸ್, ಆರ್ ಬಳಸಿದಾಗ ಇಲ್ಲಿ ಕ್ಯಾನ್ ಅಂತಕ್ಕಂತಹ ಮಾಡೆಲ್ ಅನ್ನ ಬಳಸಬೇಕು. ಇಲ್ಲಿ ವಾಸ್, ವೇರ್ ಬಳಸಿದಾಗ ಇಲ್ಲಿ ಕುಡ್ ಅಂತಕ್ಕಂಥ ಮಾಡೆಲ್ ಅನ್ನೇ ಬಳಸಬೇಕು. ಹೌದಾ? ಪ್ರೆಸೆಂಟ್ ಬಿ ಫಾರ್ಮ್ಸ್ ಇದ್ರೆ ಇಲ್ಲಿ ಕ್ಯಾನ್ ಬರಬೇಕು, ಪಾಸ್ಟ್ ಬಿ ಫಾರ್ಮ್ಸ್ ಇದ್ರೆ ಇಲ್ಲಿ ಕುಡ್ ಬರಬೇಕು. ಇಲ್ಲಿ ನಾನು ಈಸ್ ಬಳಸಿದ್ರೆ ಅದಕ್ಕೋಸ್ಕರ ಇಲ್ಲಿ ಕ್ಯಾನ್ ತೆಗೆದುಕೊಂಡಿದ್ದೇನೆ. ಇಲ್ಲಿ ಒಂದ್ ವೇಳೆ ನಾನು ವಾಸ್ ಬಳಸಿದ್ರೆ ಇಲ್ಲಿ ಕುಡ್ ಆಗಬೇಕು. ಅದನ್ನ ಆ ಎಕ್ಸಾಂಪಲ್ ಅದನ್ನ ಬಳಸಿ ನಾನು ಮತ್ತೊಂದು ಎಕ್ಸಾಂಪಲ್ ಮಾಡ್ತೇನೆ. You were very weak. You were very weak. You could not walk fast. You could not walk fast. You were very weak. You could not walk fast. ಇಲ್ಲಿ ನೋಡಿ, ಇಲ್ಲಿ ವೇರ್ ಬಳಸಿದ್ದೇನೆ ಅಂತಾನೆ ನಾನು ಇಲ್ಲಿ ಎರಡನೇ ಕ್ಲಾಸ್ ನಲ್ಲಿ ಕುಡ್ ಬಳಸಿದ್ದೇನೆ. ಒಂದು ವೇಳೆ ಇಲ್ಲಿ ನಾನು ಆಮ್, ಈಸ್, ಆರ್ ಬಳಸಿದ್ರೆ ಇಲ್ಲಿ ಕೆನಾಟ್ ಬಳಸಬೇಕು. ಇಲ್ಲಿ ವಾಸ್, ವೇರ್ ಬಳಸಿದ್ರೆ ಇಲ್ಲಿ ಕುಡ್ ನಾಟ್ ಅನ್ನ ನಾವು ಬಳಸಬೇಕು. ಹಾಗಾದ್ರೆ ಈ ವಾಕ್ಯಗಳನ್ನ ಈ ಟು ಟು, ಸೋ ದ್ಯಾಟ್ ಮತ್ತು ನಾಟ್ ಇನಫ್ ಅನ್ನು ಬಳಸಿ ಯಾವ ರೀತಿ ಕಂಬೈನ್ ಮಾಡಬೇಕು ಅನ್ನೋದನ್ನು ನೋಡೋಣ. ಸೊ ಯು ವೇರ್ ಟೂ ವೀಕ್, ಅಡ್ಜೆಕ್ಟಿವ್ ಯಾವ್ದು ಇದರಲ್ಲಿ? ವೀಕ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್. ಅದಕ್ಕಿಂತ ಮುಂಚೆ ನಾವು ಟು ಅನ್ನು ಬಳಸಬೇಕು, ಮತ್ತೊಂದು ಟು ಇಲ್ಲಿ ಬಳಸಬೇಕು. ಟೂ ವೀಕ್ ಟು ವಾಕ್ ಫಾಸ್ಟ್. ವಾಕ್ ಫಾಸ್ಟ್. ನೋಡಿ, ಯು ವೇರ್ ಟೂ ವೀಕ್ ಟು ವಾಕ್ ಫಾಸ್ಟ್. ಹೌದಾ? ಇದನ್ನ ನಾವು ಸೋ ದ್ಯಾಟ್ ಅನ್ನ ಬಳಸಿ ಕಂಬೈನ್ ಮಾಡಿದಾಗ ಯು ವೇರ್ ಸೋ ವೀಕ್. ಯು ವೇರ್ ಸೋ ವೀಕ್ ದ್ಯಾಟ್. ಈ ಟೂ ಜಾಗದಲ್ಲಿ ದ್ಯಾಟ್ ಬಳಸಬೇಕು. ದ್ಯಾಟ್ ಎರಡನೇ ಕ್ಲಾಸ್ ಅನ್ನ ಸೋ ದ್ಯಾಟ್ ಬಳಸಿದಾಗ ಯಾವ ರೀತಿ ಇದೆ ಅದೇ ರೀತಿ ಬರೀಬೇಕು. ದ್ಯಾಟ್ ಯು ಕುಡಂಟ್. ನೀವು ಕುಡ್ ನಾಟ್ ಬಳಸಬಹುದು ಅಥವಾ ಕುಡಂಟ್ ಬಳಸಬಹುದು. ವಾಕ್ ಫಾಸ್ಟ್. ಅದೇ ರೀತಿಯಾಗಿ ನಾವು ನಾಟ್ ಮತ್ತು ಇನಫ್ ಅನ್ನು ಬಳಸಿದಾಗ ಯು ವೇರ್ ನಾಟ್ ಸ್ಟ್ರಾಂಗ್. ಸ್ಟ್ರಾಂಗ್ ಅಂತಕ್ಕಂಥದ್ದು ವೀಕ್ ಅಂತಕ್ಕಂಥದ್ದು ವಿರುದ್ಧಾರ್ಥಕ ಪದ. ಯು ವೇರ್ ನಾಟ್ ಸ್ಟ್ರಾಂಗ್ ಇನಫ್ ಟು ವಾಕ್ ಫಾಸ್ಟ್. ಸೊ ಇಲ್ಲಿ ನೋಡಬಹುದು, ಯು ವೇರ್ ವೆರಿ ವೀಕ್, ಯು ಕುಡಂಟ್ ಆರ್ ಕುಡ್ ನಾಟ್ ವಾಕ್ ಫಾಸ್ಟ್. ಅದನ್ನ ನಾವು ಟು ಆಗಿ ಟು ಬಳಸಿ ಕಂಬೈನ್ ಮಾಡಿದಾಗ ಯು ವೇರ್ ಟೂ ವೀಕ್ ಟು ವಾಕ್ ಫಾಸ್ಟ್. ಸೋ ದ್ಯಾಟ್ ಅನ್ನ ಬಳಸಿ ಕಂಬೈನ್ ಮಾಡಿದಾಗ ಯು ವೇರ್ ಸೋ ವೀಕ್ ದ್ಯಾಟ್ ಯು ಕುಡಂಟ್ ವಾಕ್ ಫಾಸ್ಟ್. ಅಂಡ್ ನಾಟ್ ಮತ್ತು ಇನಫ್ ಅನ್ನ ಬಳಸಿ ಕಂಬೈನ್ ಮಾಡಿದಾಗ ಯು ವೇರ್ ನಾಟ್ ಸ್ಟ್ರಾಂಗ್ ಇನಫ್ ಟು ವಾಕ್ ಫಾಸ್ಟ್. ಸೊ ಪ್ರಿಯ ವೀಕ್ಷಕರು, ಇವತ್ತಿನ ತರಗತಿಯಲ್ಲಿ ನಾವು ಟು ಅನ್ನ, ಸೋ ದ್ಯಾಟ್ ಅನ್ನ ಮತ್ತು ನಾಟ್ ಇನಫ್ ಅನ್ನ ಬಳಸಿ ಯಾವ ರೀತಿ ವಾಕ್ಯಗಳನ್ನ ಎರಡು ವಾಕ್ಯಗಳನ್ನ ಕಂಬೈನ್ ಮಾಡಬೇಕು, ಜೋಡಿಸಬೇಕು ಅನ್ನೋದನ್ನ ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೇವೆ. ಈ ಒಂದು ತರಗತಿ ನಿಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಂತ ತಿಳಿದುಕೊಳ್ತೇನೆ. ಇವುಗಳನ್ನು ನೀವು ನಿಮ್ಮ ಮನೆಯಲ್ಲಿ ಅಭ್ಯಾಸ ಮಾಡಿ ತಿಳಿದುಕೊಳ್ಳಿ. ಈ ವಿಡಿಯೋವನ್ನ ಸರಿಯಾಗಿ ಅರ್ಥ ಮಾಡಿಕೊಡ್ರಿ. ನನ್ನ ಚಾನಲ್ನ ಯಾರು ವೀಕ್ಷಿಸ್ತಾ ಇದ್ದೀರಾ ಅವರೆಲ್ಲರೂ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರಗಳು.